ಇವತ್ತು ಮಂಗಳವಾರ ಟೈಮ್ ಬೇರೆ 8 ಗಂಟೆ ಆಗ್ಬಿಟ್ಟಿದೆ. ಅದಕ್ಕೆ ಬೇಗನೆ ರೆಡಿಯಾಗಿ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾಗಬೇಕು ಅಂತಂದ್ರೆ ಹಂಗೆ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಕೊನೆವರೆಗೆ ನೋಡಕ್ ಹೋಗ್ಬೇಡಿ, ಮಧ್ಯದಲ್ಲೇ ಹೇಳ್ಬಿಡ್ತೀನಿ. ಹಾಗಂತ ಕೊನೆವರೆಗೂ ನೋಡ್ದೇ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಕೊನೆವರೆಗೂ ಯಾಕೆ ಕಾಯ್ತೀರಾ, ಇವಾಗಲೇ ಹೇಳ್ತೀನಿ. ಇವತ್ತು ನನ್ನ ಫ್ರೆಂಡ್ ಮದ್ವೆ, ಅದಕ್ಕೆ ನಾನು ಈ ರೀತಿ ರೆಡಿಯಾಗಿ, ನನ್ನ ಫ್ರೆಂಡ್ ಕೂಡ ಬಂದಿದ್ದ ಇವತ್ತು ನನ್ನ ಕರ್ಕೊಂಡು ಹೋಗಕ್ಕೆ. ಅದಕ್ಕೆ ನಾನು ಬೇಗನೆ ಎದ್ದು ರೆಡಿಯಾಗಿ ನಮ್ಮ ಅಮ್ಮಂಗೆ ಒಂದು ಟಾಟಾ ಮಾಡ್ಬಿಟ್ಟು ಅಲ್ಲಿಂದ ನಾನು ಹೊರಟಿದ್ದು ಮದ್ವೆ ಮನೆಗೆ. ಆಕ್ಚುಲಿ ಎಷ್ಟೋ ಜನ ನೋಡಿದ್ದೀನಿ, ರಿಯೂನಿಯನ್ ಕಾಲೇಜಲ್ಲಂತೂ ಆಗಲ್ಲ. ಯಾರ್ದಾದ್ರು ಫ್ರೆಂಡ್ ಮದ್ವೆ ಇತ್ತು ಅಂತಂದ್ರೆ ನಮ್ಮ ಡಿಗ್ರಿ ಕ್ಲಾಸ್ಮೇಟ್ಸ್ ಆಗಿರ್ಬೋದು, 10th ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರೋದು ನಮ್ಮ ಫ್ರೆಂಡ್ಸ್ಗಳು ಮದುವೆ ಇದ್ದಾಗ ಮಾತ್ರ. ಅಷ್ಟೊತ್ತಿಂದ ನಾನು ಮದುವೆ ಹುಡುಗ ಅಂತ ಹುಡುಕ್ತಾ ಇದ್ದೆ. ಕೊನೆಗೂ ಮದುವೆ ಹುಡುಗ ಸಿಗ್ದ. ಟೈಮು 8:45 ಆಗಿತ್ತು ಅಂತ ರಿಸೆಪ್ಷನ್ಗೆ ನಿಲ್ಸಿರ್ಲಿಲ್ಲ. ಏನ್ ಮಾಡ್ತಾವ್ರೆ ಅಂತ ಮುಂದೆ ನೋಡಿದ್ರೆ ಸ್ಟೇಜ್ ಮೇಲೆ ಏನೋ ಪ್ರೋಗ್ರಾಮ್ ಮಾಡ್ತಾವ್ರೆ. ಪ್ರೋಗ್ರಾಮ್ ಅಲ್ಲ, ಯಾವ್ದೋ ಶಾಸ್ತ್ರ ಮಾಡ್ತಾವ್ರೆ. ಫಸ್ಟ್ ಟೈಮ್ ಮದುವೆ ಆಗೋದಲ್ವಾ, ಅದ್ದೂರಿಗೆ ಆಗದ ಅಂತ ನಮ್ಮ ಹುಡುಗ ಆರ್ಕೆಸ್ಟ್ರಾ ಬೇರೆ ಇಡ್ಸ್ಬಿಟ್ಟವನೆ. ಆ ಆರ್ಕೆಸ್ಟ್ರಾ ನೋಡ್ಕೊಂಡು ಸ್ವಲ್ಪ ಹೊರಗಡೆ ನಿಂತ್ಕೊಂಡು ಮಾತಾಡೋಣ ಫ್ರೆಂಡ್ಸ್ ಜೊತೆ ಅಂದ್ಬಿಟ್ಟು ಹೊರಗಡೆ ಬಂದು ನೋಡಿದ ತಕ್ಷಣ ನಮಗೆ ಕಾಣಿಸಿದ್ದು ನಮ್ಮ ಡಿಗ್ರಿ ಕ್ಲಾಸ್ಮೇಟ್ಸ್. ಮುಖ ತೋರಿಸ್ರೆ ಅಂತಾರೆ, ಒಬ್ರು ಕೂಡ ಮುಖ ತೋರಿಸ್ತಾ ಇರ್ಲಿಲ್ಲ. ನಾವು ಬಿಡ್ತೀವ, ಮುಖ ತೋರ್ಸೋ ಗಂಟ ವಿಡಿಯೋನ ನಿಲ್ಲಿಸೇ ಇರಲಿಲ್ಲ. ಕೊನೆಗೂ ಅವ್ರದ್ದು ಒಂದ್ 2-3 ಕ್ಯಾಪ್ಚರ್ ಮಾಡ್ಕೊಂಡು ಸೈಡ್ಗೆ ಬಂದು ಹುಡುಗರೆಲ್ಲ ಈ ರೀತಿ ಡೀಪ್ ಆಗಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ. ಫ್ರೆಂಡ್ಸ್ ಮದ್ವೆಗೆ ಬಂದ್ಮೇಲೆ ಹುಡುಗರೆಲ್ಲ ಹೊರಗಡೆ ಬಂದು ಈ ರೀತಿ ಗುಂಪಲ್ಲಿ ಮಾತಾಡ್ತಿದೀವಿ ಅಂತಂದ್ರೆ ಏನೋ ಸಮಥಿಂಗ್ ಸ್ಪೆಷಲ್ ಇರುತ್ತೆ. ಏನು ಅಂತ ಗೊತ್ತಿತ್ತು ಅಂತಾರೆ ಕಮೆಂಟ್ ಮಾಡಿ. ಇದಾದ್ಮೇಲೆ ಮುಂದೆ ಏನಾಯ್ತು ಅಂತ ಗೊತ್ತಾಗಬೇಕು ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ